ಗುರು ತಮಟೆ ಬೀಟ್ಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡೇ 5 ಶೂಟಿಂಗ್ ಪ್ಲೇಸ್ ನೋಡಿ ಗುರು, ಖರಾಬಾಗೈತೆ ನೋಡಿ. ಅಲ್ಲೆಲ್ಲ ನಮ್ಮ ಸೆಟಪ್ ಎಲ್ಲ ಸೀನ್ಸ್ಗೆಲ್ಲ ರೆಡಿ ಆಗ್ತೈತೆ. ನಾವು ಇವಾಗ ಹೋಗಿ ಮೇಕಪ್ ಮಾಡಿಸ್ಕೊಂಡು ಬರಬೇಕು. ನೋಡಿ ಗುರು, ಪ್ಲೇಸ್ ಮಾತ್ರ ಸೂಪರ್ ಆಗೈತೆ. ಇಲ್ಲಿ ನಮ್ಮ ನ್ಯಾಷನಲ್ ಬರ್ಡ್ ನೆವಿಲ್ ಕೂಡ ಕೂಗ್ತೈತೆ, ಸೂಪರ್ ಆಗೈತೆ. ನೀವು ಒಂದ್ಸತಿ ನೋಡಿ, ಒಂದ್ಸತಿ ಲೊಕೇಶನ್ ಎಲ್ಲ ನೋಡ್ಕೊಳ್ಳಿ. ಅದೇ ಥರ ಈ ಕಡೆ ಬನ್ನಿ ಬ್ರೋ. ಇವಾಗ ನಾವು ಹೋಗ್ತಾ ಇರೋದು ಮೇಕಪ್ ಮಾಡಿಸ್ಕೊಳ್ಳಕ್ಕೆ. ನಾನು ನಮ್ಮ ಬಾಬಾ ಹೇಳಿ ಎಲ್ಲರಿಗೂ ಸ್ವಾಗತ. ಇಲ್ಲಿ ನಮ್ಮ ಕಾಲೇಜ್ಗೂ ಸ್ವಾಗತ ಸುಸ್ವಾಗತ. ಹಂಗೆ ನಮ್ಮ ಬ್ರದರ್ನ ಮಾತಾಡಿಸ್ತೀರಿ. ನೀವು ತಗೊಳ್ಳಿ ಬ್ರೋ. ಹಾಯ್, ನಮಸ್ಕಾರ. ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಇಲ್ಲೇ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್ ಎಲ್ಲ. ಸಿನಿಮಾ ರಿಲೀಸ್ ಆದಾಗ ನೋಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಗುರು. ಇವಾಗ ಮೇಕಪ್ ಮಾಡಿಸ್ಕೊಳಕ್ ಬಂದಿದೀವಿ. ನಮ್ಮ ಮಾವ, ನಾನು, ನರೇಶ್ ಬ್ರೋ. ಆ ಕಡೆ ನೋಡಿ ನಮ್ಮ ಹೀರೋ ಗಂಡು ನೋಡ್ಸಪ್ಪ. ಇದು ಏನ್ ಗೊತ್ತಿದ್ದು? ಕ್ಯಾರಿ ವ್ಯಾನ್ ಗುರು. ನಾವೆಲ್ಲ ಒಂದು ಏನ್ ಬ್ರೋ ಅದು? ಕ್ಯಾರವ್ಯಾನ್ ಟೆಕ್ನಾಲಜಿಯ ಗುರು. ಮುಂದೆ ಅಪ್ಡೇಟ್ ಆಗೈತೆ, ಗೊತ್ತಿಲ್ಲ. ಅದಕ್ಕೆ ಎಲ್ಲ ನೋಡ್ತಾ ಇರಿ ನಮ್ಮ ಚಾನಲ್ ನ. ಎಲ್ಲ ನೋಡ್ಸಪ್ಪ. ಸ್ವಲ್ಪ ಹಿಂದೆ ಹೋಗಿ ಹೇಳ್ತೀನಿ ನೋಡಿ. ನಮ್ಮ ಹೀರೋ ಅವರು ಮೇಕಪ್ ಮಾಡಿಸ್ಕೊಂತವ್ರೆ. ಏನೋ ಗುರ ಇದು ಸ್ವಸ್ತಿಕ್ ಅವ್ರೆ, ಟಿಫನ್ ಮಾಡಿದ್ರಾ? ಇಲ್ಲ, ಇನ್ನು ಬಂದಿಲ್ಲ. ಇದೇನ್ ಗೊತ್ತಾ ಗುರು, ಬಸ್ಸು ಆಕ್ಚುಲಿ ಬಸ್ ಇದು. ಬಸ್ಸಲ್ಲಿ ನೋಡಿ ಯಾವ ತರ ಡಿಸೈನ್ ಮಾಡೋರು ಅಂದ್ರೆ ಒಳ್ಳೆ ಮನೇಲಿ ಇದ್ದಂಗ ಐತೆ. ಬೆಡ್ರೂಮ್ ಆಗ್ಬಿಟ್ಟಿದೆ ಅವನಿಗೆ. ಬೆಡ್ರೂಮ್ ಇಲ್ಲೇ ತೊಳೆದು ಇಲ್ಲೇ ಬಾತ್ರೂಮ್ ಹೋಗೋದು ಅವ್ನಿಗೆ. ಇದು ಕ್ಯಾರಿ ವ್ಯಾನ್ ಅಂದ್ರೆ ಎಲ್ಲ ಕ್ಯಾರಿ ಅಂದ್ರೆ ಎಲ್ಲ ಕ್ಯಾರ್ ಮಾಡೋದು. ಕ್ಯಾರಿ ಅಂದ್ರೆ ಎಲ್ಲ ನಿಂತ್ಕೊಂಡ್ ಬರೋದು. ನಮ್ ಒಂಥರ ನಿಮ್ ಅನಿಸಿಕೆ ಹೇಳ್ತೀರಿ ಇದ್ರ ಬಗ್ಗೆ ಏನಾದ್ರು? ಅನಿಸಿಕೆ ಅಂದ್ರೆ ಇದು ಒಂದು ಕ್ಯಾರೋ ಅಂತ ಹೇಳಿದ್ರಲ್ಲ, ಮತ್ತೆ ನೀವ್ ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಬ್ರೋ? ಏನ್ ಕ್ಯಾರವನ್ ಬಗ್ಗೆ ಹೇಳ್ಬೇಕಾ? ಅವನ್ ಬಗ್ಗೆ ಹೇಳು. ಅವನ್ ಬಗ್ಗೆ ಅಲ್ಲಪ್ಪ, ಕ್ಯಾರಿ ವ್ಯಾನ್ ಇದ್ರೆ ಇದಕ್ಕೆ ಅರ್ಜೆಂಟ್ ಆದ್ರೂ ಹೋಗ್ಬೋದು ಅಂತ ಹೇಳ. ಎಸ್ಪೆಷಲಿ ಹೆಣ್ಣು ಮಕ್ಳಿಗೆ ಶೂಟಿಂಗ್. ನಮ್ ಬಗ್ಗೆ ಒಳ್ಳೆ ಕ್ಯಾರವನ್ ಅಂತ ನಿಮ್ ಬಗ್ಗೆ ಹೋರಾಟಗಾರ ಬಗ್ಗೆ ಮಾತಾಡಿದ್ದ. ಹೌದಾ ಬ್ರೋ? ಇವಾಗ ಹಂಗೆ ಇರ್ರಿ. ಕ್ಯಾರಿ ವ್ಯಾನ್ ಒಂದ್ಸತಿ ನೋಡ್ಸಿ ಬ್ರೋ, ಎಲ್ಲ ಕ್ಲೀನ್ ಆಗಿ. ನಮ್ಮ ಹತ್ರ AC ಕೂಡ ಅವೈಲೇಬಲ್ ಐತೆ ಬ್ರೋ. ಆಕ್ಚುಲಿ ಟಿವಿ ಇತ್ತು. ರಾತ್ರಿ ನಮ್ ಬಾವಾಗ ನಂಗೆ ಎಣ್ಣೆ ಕಾಸಿಲ್ಲ ಅಂತ ನಾವೇ ಮಾರಾಕಿದೀವಿ. ಈಗ ನೋಡ್ಸ್ಕೊರ ಹಂಗೆ ನೋಡ್ಕೊರ. ಇಲ್ಲಿ ಸೋನಿ LED ಟಿವಿ ಇತ್ತು. ರಾತ್ರಿ ನಮ್ಗೆ ಸ್ವಲ್ಪ ಕಮ್ಮಿ ಬಿತ್ತು, ಅದಕ್ಕೆ ಎತ್ಕೊಂಡೋಗಿ ಹಣ ಇಟ್ಟಿದೀವಿ. ಮತ್ತೆ ತಗೊಂಡ್ ಮುಂದ್ ನಾವ್ ಅಲ್ಲೇ ಇಟ್ಬಿಡ್ತೀವಿ. ನೋಡ್ತಾ ಇರಿ ಹಂಗೆ ಬನ್ನಿ ಬ್ರೋ, ನೋಡ್ಸಿನಿ ನೋಡಿ. ಕೆಳಗಡೆ ಹೋಗ್ತೀವಲ್ಲ, ಬನ್ನಿ. ಒಳಗಡೆ ಎಲ್ಲ ಓಡಾಡ್ಬಾರ್ದು. ಬ್ರೋ ಗೊತ್ತಿಲ್ಲ ಬ್ರೋ. ನೋಡಿ ಬ್ರೋ, ಇದೆಲ್ಲ ಕ್ಯಾರಿ ವ್ಯಾನ್ ಅಂತಾರೆ. ಬಸ್ಸಿನ ಅಲ್ಲೋಗಿ ನೋಡ್ಸಿ ಬ್ರೋ, ಅಲ್ಲಿಂದ ನೋಡ್ಸಿ ನೋಡಿ ಬ್ರೋ. ಇದೇ ಕ್ಯಾರಿ ವ್ಯಾನ್ ಅಂತ ಹೇಳ್ಬಿಟ್ಟು ಒಳಗಡೆ ನಡ್ಸಿನ್ ಬನ್ನಿ. ಹಿಂಗಿರ್ತದ ಅಲ್ಲಿ ನೋಡಿದ್ರಲ್ಲ. ಇವಾಗ ನಮ್ ರೂಮು ಇದೇನು ಬರ್ತಾ ಇಲ್ಲಲ್ಲ ಬ್ರೋ? ಬರಲ್ವಾ? ಬರುತ್ತೆ ತೆಗೀರಿ. ಮಾಡೋರೇನೋ ಎಲ್ಲಾದ್ರು ಇವ್ರು ಹಂಗೆ ಇರಿ ಬ್ರೋ. ಅವ್ರು ಲಾಕ್ ಮಾಡೋರು ಬಂದ್ಮೇಲೆ ತೆಗಿಸಿ ಅಲ್ಲಿ ನೋಡಿಸ್ತೀನಿ ಬ್ರೋ. ನಿಮ್ಗೆ ಏನಲ್ಲ ಇನ್ನೊಂದು ಆ ಕಡೆ ನೋಡ್ಸಿ ಬ್ರೋ. ಆ ಕಡೆ ನಮ್ಗೆ ಆರ್ಟಿಸ್ಟ್ಗೆ, ಈ ಕಡೆ ಹೀರೋಯಿನ್ಸ್ ಮಾತ್ರ. ಈಗ ಇಲ್ಲಿ ಸಪ್ರೇಟ್ ಇರ್ತದೆ. ಬರೀ ನೋಡಿಸ್ತೀನಿ, ಒಳಗಡೆ ಹೋಗೋಣ. ನೋಡಿ ಬ್ರೋ, ಕ್ಯಾರಿ ವ್ಯಾನ್ ಆ ತರ ಆಯ್ತು. ನೀವು ಒಂದ್ಸತಿ ನೋಡ್ಕೊಳ್ಳಿ, ಸೂಪರ್ ಆಗಿ ಮಾಡವ್ರೆ. ಇಲ್ಲಿ ಕೂಳಕ್ ಚೇರು, ಆ ಕಡೆ ಫೋನ್ ಬರ್ತೈತಿ. ಹಿಂಗೆ ಕುತ್ಕೊಳಕ್ ಚೇರ್ ಇಲ್ಲಿ ವ್ಯವಸ್ಥೆ, ಮಲಗಕ್ಕೆ ಇಲ್ಲೇ ಬೆಡ್ ವ್ಯವಸ್ಥೆ, ಊಟ ಮಾಡಕ್ಕೆ ಆ ಕಡೆ ಚೇರ್ ವ್ಯವಸ್ಥೆ, ಎಲ್ಲ ಟೇಬಲ್, AC. ಆ ಕಡೆ AC ನೋಡ್ಸಪ್ಪ, AC. ಒಂದ್ಸತಿ ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿ. ಕ್ಯಾರಿ ವ್ಯಾನ್ ಆ ತರ ಆಯ್ತು. ನಮ್ಮ ಫಾಲೋವರ್ಸ್ಗೆಲ್ಲ ಗೊತ್ತಾಗ್ಬೇಕಂತ ಈ ವಿಡಿಯೋ ಮಾಡಿರೋದು. ಶಿವನ ಮತ್ತೊಂದು ವಿಡಿಯೋ ಗುರು. ಕ್ಯಾರಿ ವ್ಯಾನ್ ಅಲ್ಲಿ ಎಲ್ಲ ನೋಡಿದ್ನಲ್ಲ. ಇವಾಗ ಬಾತ್ರೂಮ್ ಯಾವ ತರ ಇರ್ತದೆ ಏನ್ ಗೊತ್ತಾ? ವಾಶ್ರೂಮ್ ಬನ್ನಿ ನೋಡಿಸ್ತೀನಿ ನೋಡಿ ಗುರು. ಇದೇ ವಾಶ್ರೂಮು. ಸ್ಪೇಸ್ ನೋಡಿ, ನಮ್ ಸೈಜ್ ಇದ್ರು ಆಗ್ತದೆ ಆರಾಮಾಗಿ. ಒಂಥರ ಕ್ಲಾರಿಟಿ ಆಗಿ ನೀವು ಒಂದ್ಸತಿ ನೋಡ್ತೀನಿ ನೋಡಿ. ಒಳಗಡೆ ಎಲ್ಲ ನೋಡ್ಸಿಬ್ರು. ಕ್ಲೀನ್ ನೀಟ್ನೆಸ್ ಹೆಂಗ್ ಮೇಂಟೆನೆನ್ಸ್ ಮಾಡೋರೆ, ಮೇಲೆ ಒಳಗಡೆ ಎಲ್ಲ ನೋಡ್ಸಿಬ್ರು. ನೋಡುಗುರು, ಇವ್ರದಾಗಿದೆ. ನಮ್ ಬ್ರದರ್ದೆಲ್ಲ ಮೇಕಪ್ ಆಯ್ತು. ಇವಾಗ ನಾನ್ ಮೇಕಪ್ ಹಾಕ್ಸ್ಕೊಂತ ಇದೀನಿ. ನಮ್ದು ನ್ಯಾಚುರಲ್ ಕಲರ್, ಆದ್ರೂ ಇವ್ರು ಕೇಳಲ್ಲ. ಮುಖ ಗ್ಲೋ ಹೊಡಿಬೇಕಂತ ಎಷ್ಟು ಸೋಪ್ ಹಚ್ತಾ ಇದೀನಿ ಗುರು, ಒಂದಿನ ಕೂಡ ಬೆಳಗಾಗಿಲ್ಲ.
ಏನೋ ಒಂಥರ ಆಸೆ, ಗ್ಲಾಮರ್ ಬರಬೇಕು. ಬಾವನ್ ತರ ಆಗೋದ್ರೆ ಹೆಂಗಿರ್ತದೆ? ಬಾವ ನೀನ್ ನನ್ ಕಲರ್ ಆಗೋದ್ರೆ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಟೆಕ್ನಾಲಜಿ ಆಗೋಗ್ತೀಯ ಅಷ್ಟೇ. ಮತ್ತೆ ಡೈಲಿ ಈ ತರ ಮೇಕಪ್ ಮಾಡ್ಸ್ಕೊಂಡ್ರೆ ಬೆಳಕ್ ಹಾಕ್ತಾರ ಬ್ರೋ? ಬೆಳಕ್ ಆಗಲ್ವಾ? ಏನ್ ಮಾಡ್ಬೇಕು ಮಾವ ಬೆಲ್ಲ ಹಾಕ್ಬೇಕಂದ್ರೆ? ಕಡಲೆ ಹುಡಿದೆಯಲ್ಲ, ಕಡ್ಲೆ ಹುಡಿ. ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಹಾ ಇದನ್ನು ಮುಖಕ್ಕೆ ಹಾಕಿ ಹಾ ಬಿಸಿನೀರಲ್ಲಿ ತೊಳಿಬೇಕು. ಹಾ ಹಾ ಮಗ ಎಲ್ಲ ಹೋಗುತ್ತೆ. ಹೌದಾ, ನೀವ್ ಒಂದ್ ತೊಳಿತೀರಾ? ಕಡಲೆ ಹಿಟ್ಟೆಲ್ಲ ಹೋಗುತ್ತೆ. ಅಲ್ಲ ನೀವ್ ನಾವ್ ಹಚ್ಬೇಕಂದ್ರೆ ನಾನು ವಾರಕ್ಕೆ ಒಂದಿಲ್ಲ. ಇಲ್ಲ ಕಡಲೆ ಹಿಟ್ಟು ಯೂಸ್ ಮಾಡಿ ನೀವು. ಅಲ್ಲ ವಾರಕ್ಕೊಂದು ಕ್ವಿಂಟಾಲ್ ಆದ್ರೂ ಬೇಕು ನಮ್ಗೆ. ನಮ್ ಮೊಖಕ್ಕೆ ಹಚ್ಬೇಕಂದ್ರೆ ಒಂದ್ ಕ್ವಿಂಟಾಲ್ ಆದ್ರೂ ಬೇಕು. ಬಾಣ ನೀನು ಬಾಣ ಇಲ್ಲ ಅಕಸ್ಮಾತ್ ನಿನ್ ಕಲರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಣ್ಣ? ಕ್ರೀಮ್ ಇದೆ ಬ್ರೋ, ಕ್ರೀಮ್ ಇದೆ. ಅಲ್ಲ ಬೇರೆ ನೋವಿಲ್ಲ, ಅದು ಒಂದ್ ಕೆಜಿ ಬೇಕು. ಕ್ರೀಮ್ ಇದೆ. ಇವ್ ನೋಡು ಹಚ್ಚಿ 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 ಹಚ್ಚಿ. ಒಂದು ಕ್ರೀಮ್ ಇದೆ, ಏನ್ ಸ್ವಲ್ಪ ವೈಟ್ ಬರುತ್ತೆ ಅದರಲ್ಲಿ. ಯಾವ್ದು? ಏನೋ ಹೆಸರು ಗೊತ್ತಿಲ್ಲ, ನಮ್ಮ ಮಿಸ್ಸಸ್ ಕೊಡ್ತಾ ಇದ್ರು. ಹೇಳ್ಬಿಟ್ಟೇಳಿ ಕೇಳ್ತೀನಿ. ಬರೋ ಪ್ಲಸ್ ಬೋರ ಪ್ಲಸ್ ಅಲ್ಲ, ಅದು ಬೆಳ್ಳಗೆ ನೋಡಿ ಗುರು, ಏನಾದ್ರು ಸ್ವಲ್ಪ ಆದ್ರೂ ಶೈನಿಂಗ್ ಬರ್ತಾ ಇದೀನಿ ನಾನು. ನೋಡ್ಕೊಳ್ಳಿ ನಮ್ ಸ್ವಸ್ತಿಕ್ನ ನಮ್ ಕಡೆ ಕರ್ಸ್ಕೊಂಡು ನಿಮ್ಗೂ ಫೇಸ್ ವಾಶ್ ಮೇಕಪ್ ಎಲ್ಲ ಮಾಡ್ಸೋಣ. ಸ್ಪಾ ಸ್ಪಾ ಮಾಡ್ಸೋಣ ಬ್ರೋ, ಸ್ಪಾ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಗುರು ಇವತ್ತು ಶೂಟಿಂಗ್ ಪ್ಲೇಸ್ ಬಂದಿದ್ವಿ. ಇಲ್ಲಿ ಲೊಕೇಶನ್ ಮಾತ್ರ ಸಖತ್ತಾಗಿತ್ತು. ಏನ್ ಬಾ ಚೆನ್ನಾಗಿತ್ತಲ್ಲ. ಇನ್ನೊಂದೇನ್ ಗೊತ್ತಾ, ಇಲ್ಲಿ ವಿಶೇಷವಾದ ಮರಗಳೈತೆ, ಒಳ್ಳೆ ಕೃಷಿ ಬೆಳೆ, ಒಳ್ಳೆ ಸಂಪಾದನೆ ಮಾಡ್ಬೋದು. ಏನ್ ಮರಗಳಂದ್ರೆ ನಮ್ ಬಾವ ಅವ್ರು ತೋರ್ಸರ್ ನೋಡ್ತೀನಿ ಬನ್ನಿ. ಬಾ ಇಲ್ಲಿ ಇದು ಇದೆ ಏನ್ ಬೆಳೆ ಬಾ ಇದು? ಮರ 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 ಏನ್ ಮರ ಇದು? ಬ್ಯಾಗ್ ಬೆಳೆಯೋ ಮರ. ಬ್ಯಾಗು ಬನ್ನಿ ಬನ್ನಿ ನೋಡ್ತೀನಿ. ಹಾಗಾಗಿ ಇಲ್ಲಿ ನೋಡಪ್ಪ, ಹಾಗಾಗಿ ನೋಡ್ಸಪ್ಪ ನೋಡಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಬೆಳೆದಿದೆ. ಆ ಕಡೆ ನೋಡಿ, ಇದು ಬೆಳೆದಿದೆ, ಇದು ಚಿಕ್ಕದು, ಇನ್ನೂ ಬೆಳೆದಿಕ್ಕಿದೆ, ಇನ್ನೂ ಬೆಳಿಬೇಕು. ಇದು ಡಬಲ್ ಬೆಳೆ, ಎರಡು ಆಗಿದೆ ಅದು. ಡಬಲ್ ಬೆಳೆ. ಆ ಕಡೆ ನೋಡಿ, ಇದು ಬ್ಯಾಗ್ ಬೆಳೆಯುವಂತ ಮರ. ಏನ್ ಗೊತ್ತಾ ಬ್ರೋ? ಬ್ಯಾಗ್ ಬೆಳೆ. ಆದಷ್ಟು ಬೇಗ ಆನ್ಲೈನ್ ಅಲ್ಲಿ ಸಿಗತ್ತೆ, ಹೋಗಿ ಬುಕ್ ಮಾಡ್ಕೊಳ್ಳಿ, ನೀವು ಬೆಳೆಸ್ಕೊಳ್ಳಿ. ಬ್ಯಾಗ್ ವ್ಯಾಪಾರ ಚೆನ್ನಾಗಿ ನಡೀಲಿ.